ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ಬೆಳಗ್ಗೆ ಎದ್ದು ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ನೋಡಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ 7:30 ಆಗೈತಿ. ನಾ ಮನೆ ಕಸ ಹೊಡಿಗಿಲ್ಲ. ಕುಡಿಯೋ ನೀರು ಬಂದಿದ್ದು, ಅಷ್ಟು ನೀರು ತುಂಬಿದೆ. ಅಷ್ಟು ತಿಕ್ಕಿ ತುಂಬಿಕೇರಿ ಬಾಂಡೆ ಎದ್ದು ತಿಕ್ಕಿದೆ. ಶ್ರಾವಣಿ ಇತ್ಲ ಕಸ ಹೊಡ್ಯಾಕತ್ತಾಳ್ರಿ ಹಿಂದಿಲ್ದು. ನಾನು ಇವತ್ತು ಮನೆ ತೊಳಿಬೇಕು. ಬರೀ ನಾ ಏನೂ ಕೆಲಸ ಇಲ್ಲ ನೋಡಿ. ನೀರು ಒಂದು ತುಂಬಿ ನೋಡಿ. ಇವತ್ತೊಂದಿನ ಶ್ರಾವಣಿ ಶಿವಕುಮಾರ್ ಮನ್ಯಾಗ ಇರ್ತಾರ. ನಾಳೆ ಇಂಥ ಅವರು ಸ್ಕೂಲಿಗೆ ಹೋಗ್ತಾರೆ ನೋಡಿ. ನೀನೆಲ್ಲ ಸೋಳು ನೀರು ತುಂಬಿದ್ವಿ. ಕುಡಿಯೋ ನೀರು ತಿಕ್ಕಿಟ್ಟಿದ್ದೆ. ಇವತ್ತು ಬಂದು ತುಂಬಿದ್ದು ನೋಡಿ. ಅವನು ಶ್ರಾವಣಿಯವ್ರು ನಾಳೆ ಸ್ಕೂಲಿಗೆ ಹೊಂಟ್ರಿ. ಇಬ್ಬರಿಗೆ ಒಂದೊಂದು ನೀರಿನ ಬಾಟ್ಲಿ ಸಜ್ಜದವು. ಇದು ಮೊದಲಿನ ನೀರಿನ ಬಾಟ್ಲಿ. ಇವಾಗ ಬ್ಯಾಗನ್ನು ಆರ್ಡ್ರ್ ಮಾಡೀನಿ. ಬುತ್ತಿ ಡಬ್ಬ, ಬ್ಯಾಗು, ಇನ್ನೊಂದೇನು ಇವೆರಡು ಶ್ರಾವಣಿಗೆ ಆರ್ಡ್ರ್ ಮಾಡೀನಿ. 2 ಕಾಣೆ ಬುತ್ತಿ ಡಬ್ಬ, ಬ್ಯಾಗು, 3 ಕಾಣೆದು ಒಂದು ಬುತ್ತಿ ಡಬ್ಬ ಐತೆ. ನೋಡೋಣ್ರಿ, ಆಕಿಗೆ ಒಂದು 2 ಕಾಣೆದು ಆಗಬೇಕು. ಅದು ಆಡ್ದಾಗ್ಬಿಟ್ಟಿತ್ತು ತರಕ್ಕೆ. ಇವತ್ತು ಬೀರಪ್ಪ ಮುತ್ತೇನು ವಾರ ನೋಡಿ. ಹಿಂಗಾಗಿ ದೇವ್ರಿಗೆ ಬಂದಾರ ಗಂಟೆ ಹೊಡಿತಾಳೆ. ನೀವು ಕೂಡ ದರ್ಶನ ಮಾಡ್ಕೊರಿ. ಶ್ರಾವಣ ನೋಡಿ ಎಲ್ಲತ್ತಾನ. ನಾ ಹಿಂದೆ ಏನರ ಕೆಲಸ ಮಾಡಾಕತ್ತೀನಿ ಅಂದ್ರೆ ಅವನ ಜಾಗ ನೋಡಿ. ಶ್ರಾವಣ ಸ್ನೇಹಿತರೆ ತರಹ ನೀವು ಹಿಂದೆ ಇತ್ಲ ಕಸ ಹುಡುಗಿದೆ ಒಟ್ಟು ಅದೇ ಹುಡುಗಿ ಹಾಳೆ ತುಂಬಿಡು. ನಾನು ಇಷ್ಟು ಮನೆ ಕಸ ಹೊಡಿ ಮನೆ ತೊಯ್ತೀನಿ. 8 ಇವತ್ತು ರೊಟ್ಟಿ ಮಾಡಲ್ರಿ, ಏನೋ ನಾಷ್ಟ ಮಾಡಬೇಕು. ಬರೀ ಪಟ ಪಟ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಪಡ್ಸಾಲಿ ಅಟ್ಟ ಎಲ್ಲ ತೊಳ್ಕೊಂಡ್ಯ. ಇವತ್ತು ಪುಟ್ಟಕ್ಕರು ವಾಟ್ರ್ ಪಾರ್ಕಿಗೆ ಹೊಂಟಾರ ನೋಡಿ. ವಾಟ್ರ್ ಪಾರ್ಕಿಗೆ ಹೊಂಟಾರ. ನನಗೆ ಗೊತ್ತಾಗ್ತಿದ್ದಿಲ್ಲ. ಪುಟ್ಟಕ್ಕರ ಅಂಟಿ ಡ್ರೆಸ್ ಒಯ್ಯಾಕೆ ಬಂದಿದ್ಲು. ಅಲ್ಲಿ ಡ್ರೆಸ್ ಸರ ಹಾಕೋಬೇಕಂತ್ರಿ, ಇಲ್ಲೇ ಟಿ ಶರ್ಟರ್ ಹಾಕೋಬೇಕಂತ. ಅಲ್ಲಿ ಬಿಲ್ ಭಾಳ ಐತ್ರಿ. ಹಿಂಗಾಗಿ ನಮ್ಮ ಶ್ರಾವಣಿನ ಅವ್ರ ಅಣ್ಣನ ಪುಟ್ಟಕ್ಕರ ಅಂಟಿ ಮಗಳು ಶ್ರಾವಣಿ ಕ್ಲಾಸ್ಮೇಟ್ ಅಲ್ಲ, ಅವ್ರು ಹೊಂಟಾರ ನೋಡಿ. ನಾವು ಯಾವಾಗ ಹೋಗೋಣ ಮಮ್ಮಿ ವಾಟ್ರ್ ಪಾರ್ಕಿಗೆ ಅಂತ ಕೇಳ್ತಾರೆ ಶ್ರಾವಣಿ. ಒಬ್ರೊಬ್ರಿಗೆ 400 ರೂಪಾಯಿ ಅಂತ್ರಿ. 3 ಮಂದಿ ಹೋದ್ರೆ 1200 ರೂಪಾಯಿ ರೀ. ಅದು ಫುಲ್ ಫ್ಯಾಮ್ಲಿ ಸಮೇತ ಹೋಗ್ಬೇಕು. ಮಜಾ ರೀ. 3 ಮಂದಿ ಹೋಗಿ ಏನು ಮಾಡಿದ್ರಲ್ಲಿ. ಹೀಗಾಗಿ ಅವ್ವಾರು ಅಲ್ಲಿ ಬರೋಕೆ ಒಪ್ಪಲ್ರಿ. ಅವ್ವಾರು ಅಂಥದ್ದೆಲ್ಲ ಗೊತ್ತಿಲ್ಲ. ಅಕ್ಕನೂ ಬರಲ್ರಿ. ಸುಮ್ಮನೆ ನಾವೆಲ್ಲಿ ಹೋಗೋದು ಅಂತೇಳಿ ಮಕ್ಕಳು ಕೇಳೋಕೆ ಹೋಗ್ಬೇಕು ಅನ್ಸುತ್ತೆ. ಅಷ್ಟು ರೊಕ್ಕನೂ ಮತ್ತು ಸದ್ದ ಅದೇ 1200 ರೂಪಾಯಿ ಮತ್ತು ಸಾಲಿಗೆ ಎದಕ್ಕಾರ ಆಗುತ್ತೆ ಅನ್ನೋದು ಬಿಡೋದು ನೋಡಿ. ಹಿಂಗೆ ರೀ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಏನಂತಾರೆ, ಯಾವುದೋ ಒಂದು ಏನೋ ಒಂದು ರೊಕ್ಕ ಖರ್ಚು ಮಾಡೋಕೆ ಹಿಂದೆ ಮುಂದೆ ಇದಕ್ಕೆ ಖರ್ಚು ಮಾಡಿದ್ರೆ ಅದಕ್ಕಾಗತ್ತೆ, ಅದಕ್ಕೆ ಖರ್ಚು ಮಾಡಿ ಇದಕ್ಕಾಗತ್ತೆ ಅಂತೇಳಿ ಸುಮ್ಮ ಜೀವನ ಹಂಗೆ ಸಾಕ್ತಾ ಇರ್ತೈತೆ ನೋಡಿ. ಆದರೆ ಇಷ್ಟಪಟ್ಟಿದ್ದನ್ನೆಲ್ಲ ಕೊಂಡ್ಕೊಳಕ್ಕಾಗಲ್ಲ ರೀ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. 100ಕ್ಕೆ 100 ನಿಜ ನೋಡಿ. ಈ ಶ್ರಾವಣಕುಮಾರ್ದು ನಂದು ಉಸಿರು ಜಾಕ ಮಾಡಿದ್ವಿ. ನಾಷ್ಟ ಮಾಡಾಕತ್ತೀನಿ ರೀ. ಈಗ ಅವಲಕ್ಕಿ ಮಸ್ತಾಗಿ ಅವಲಕ್ಕಿ ಮಾಡಿ ನೋಡಿ. ಶ್ರಾವಣಿಯರಿಗೆ ಹಾಕಿ ಕೊಡ್ತೀನಿ ರೀ. ನಾಷ್ಟ ಹೆಂಗಾಗೈತವ? ಮಸ್ತಾಗೈತೆ. ಬರ್ರಿ, ಅವರು ನಾಷ್ಟ ಮಾಡ್ತಾರೆ, ನಾನು ನಾಷ್ಟ ಮಾಡಿ ಪೂಜೆ ಮಾಡಿಲ್ರಿ. ಪೂಜೆ ಮಾಡಿ ನಾಷ್ಟ ಮಾಡಿ ಬಟ್ಟೆ ಬಂಡೆ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಪೂಜಾನೂ ಆಯಿತು. ಫೈನಲಾಗಿ ನಾಷ್ಟ ಮಾಡಿ ಬಾಂಡೆ ತಿಕ್ಕೀನಿ. ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿಟ್ಟೀನಿ. ಇವಾಗ ನಾಳೆಗೆ ಊರಿಗೆ ಹೋಗ್ತದಂತ ಅರ್ಜೆಂಟ್ ಒಂದು ಸ್ಟಾಪ್ ಹಿಡಿವು ಅದಾವ್ರಿ. ನೋಡಿರಿ, ಟೈಮು 4:30 ಆಯಿತು. ಇವಾಗ ಲಾಗ್ ಚಾಲು ಮಾಡೀನಿ. ತನ ಏನು ಕೆಲಸ ಮಾಡಿ ಅಂದ್ರೆ ಸಿಕ್ಕಾಪಟ್ಟೆ ದೊಡ್ಡ ಕೆಲಸ ಮಾಡಿ ನೋಡಿ. ನಾನು ಏನಿಲ್ಲರಿ, ಇವಾಗ ಒಂದು ಟಾಪ್ ಹಿಡಿದೆ. ಅರ್ಜೆಂಟ್ ಐತಂತೆ ಬಾಂಡೆ ತಿಕ್ಕೊಂಡು ಟಾಪ್ ಹಿಡಿದು ವಿಡಿಯೋ ಎಡಿಟಿಂಗ್ ಮಾಡ್ಕೋತ 1 ಗಂಟೆ ಆಯಿತು. ವಿಡಿಯೋ ತಮ್ನೇಲ್ ಮಾಡಾಕತ್ತೀನಿ. ನಿದ್ದೆ ತುಗುಡ್ಕಂಡು ನಮಗೆ ನಿದ್ದೆ ಬರಾಕಾಯ್ತು. ಎಲ್ಲ ತಮ್ನೇಲ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿ ಮಗಳು ಫೋನ್ ಇಟ್ಟು ಮಲ್ಕೊಂಡೇಕಿ. ಶ್ರಾವಣಕುಮಾರ್ ಇವತ್ತೇನೋ ಹಾರಾಡ್ಯಾರಿ. ಅವರು ಕೂಡ ಹಾರಾಡ್ಯಾರ. ನಮ್ಮ ಮನ್ಯಾಗ 4:30 ಆಗೈತೆ. ಅವರು ಬಂದು ಯಾವ ಮುಕ್ಕೋಕದ ಮುಂದಕ್ಕೆ ಮಾಡಿ ಅವರು ಮುಕ್ಕೊಂಡಿದ್ರು. ಅವರು ಕೂಡ ಎದ್ದು ಎಬ್ಸಿದ್ರು. ಮತ್ತು ನಾ ಬಟ್ಟೆ ಇಟ್ಟೀನಿ. ಬಟ್ಟೆ ಒಗಿಬೇಕು. ಮಧ್ಯಾಹ್ನಕ್ಕೆ ಸಜ್ಕ ಮಾಡ್ಕೊಂಡು ತಿಂದಾರ. ನಾನು ಮುಕ್ಕೊಂಬಿಟ್ಟು ನೋಡ್ರಿ ಮಕ್ಕಳು ಎಷ್ಟು ಸಣ್ಣದ ನೋಡಿ. 1 ಗಂಟೆ ಆಯಿತು. ಮುಂಜಾನೆ ಅವಲಕ್ಕಿ ಮಾಡಿ ನಾನು ಮಧ್ಯಾಹ್ನ ಚಪಾತಿ ಪಲ್ಯ ಮಾಡ್ಬೇಕಂತ ನಾ ಮಾಡೀನಿ. ನನಗೆ ಅರುಣೇ ಇಲ್ಲ. ಮುಕ್ಕೊಂಬಿಟ್ಟು ನೋಡು ಎಲ್ಲಿ ಎಬ್ಸೋದು ಮಮ್ಮಿನ ಅಂತೇಳಿ ಸಜ್ಕ ಮಾಡ್ಕೊಂಡು ಉಂಡಾರ. ತೋರಿಸ್ತೀನಿ ನಿಮ್ಗೆ. ಅದನ್ನು ಕೂಡ ಒಲೆಯೆಲ್ಲ ಹೆಂಗೆ ಜಿಬಿ ಬೆಲ್ಲದ್ದೆಲ್ಲ ಚೆಲ್ಲಿ ಆ ಸಜ್ಕ ಉಕ್ ಬಂದು ಚೆಲ್ಲೈತ್ರಿ. ಆಟ್ರ ಮಾಡ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದು ಅವಿಸು ಬಾಂಡೆ ತಿಕ್ಕಿಟ್ಟು ಮುಕ್ಕೊಂದ ನೋಡಿ ಅವರು. ಸಂಜಿಕ ಚಪಾತಿ ಮಾಡಬೇಕು. ಇವಾಗ ಬಟ್ಟೆ ಒಗಿಬೇಕು. ಉಸುಮನಿ ಕಸ ಅಂಗಳ ಕಸ ಹುಡುಕೊಂಡು
ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ ನಾನು, ನೋಡಿ ಸಪೋರ್ಟ್ ಮಾಡಿ. ನೋಡಿರಿ ಅಂಗಳ ಕಸ ಹುಡುಗಿ ಅಂಗಳಕ್ಕೆಲ್ಲ ನೀರು ಹೊಡೆದೆ. ಶ್ರಾವಣಿ ದೇವ್ರ ಮುಂದೆ ದೀಪ ಹಚ್ಚಾಕು ಹೇಳ್ರಿ. ನಾಳೆ ಶ್ರಾವಣಿಯರ್ ಸಾಲು ಚಲೋ ಆಗತ್ತೆ ರೀ, ಸಾಲಿಗೆ ಹೋಗ್ತಾರೆ ನೋಡಿ ಅವರು. ನೋಡಿರಿ ಟೈಮ್ 7:15 ಆಗೈತಿ. ಮಧ್ಯಾಹ್ನ ಮಸ್ತ್ ನಿದ್ದೆ ಆತ್ರಿ. ಒಂದಿಟ್ಟು ಟಾಪು ಹಿಡಕ್ಕೇರಿ 1 ಗಂಟೆ ಆಗೈತೆ ರೀ ಮುಕ್ಕೋನಾಗ. ಸೊ ಬಾಂಡೆ ಸೆಟ್ ಮಾಡಬೇಕು. ಮಧ್ಯಾಹ್ನ ಸಜ್ಕ ಮಾಡ್ಯಾಳ ಶ್ರಾವಣಿ. ಸಜ್ಕ ಹೆಂಗೆ ಚಿಲ್ಲೆ ಹೊಡಿ ಸದಟ್ಟು ಕ್ಲೀನ್ ಮಾಡಿ ಚಪಾತಿ ಮಾಡಬೇಕು. ಬಟ್ಟೆ ಹೋಗೋದು ಹಾಕೀನಿ ಈಗ ಅಂದ್ರೂ 5 ಗಂಟೆಗೆ ಹೋಗೋದು ಹಾಕೀನಿ ರೀ. ನಾವು ಒಣಗಿ ನೋಡಿ ಬಟ್ಟೆ ಹೋಗೋಣ ಹಾಕೀನಿ. ಸಂಜೆ ಹೆಂಗಾಗೈತಿ ನೋಡಿ. ಈಗ ಬಿರಪ್ಪ ಮಿಡಿಯೋ ಸೌಂಡ್ ಹಾಕಿರ್ಬೇಕು ರೀ ಸಾಂಗ್ಕೊಂಬಾರ್ದು. ಇವತ್ತು ಆಯ್ತಾರ ದೇವ್ರಿಗೆ ದೀಪ ಹಚ್ಕೊಂಬರಕ್ಕಾರ. ಅದು ಬೆಲ್ಲದ ಕಲಿನೇ ಹೆಂಗಾಗತ್ತೆ ನೋಡಿ, ಜಿಬಿ 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 ಆಗೈತೆ. ನಾನು ಆಟಿ ಟಚ್ ಮಾಡಾಕತ್ತೀನಿ. ಎದ್ದು ಮತ್ತೊಂದು ನೈಟಿ ಹಿಡ್ದೆ, ಎದ್ದು ಕೇರಿ ಬಟ್ಟೆ ನೈಟಿ ಹಿಡ್ದೆ ಬಟ್ಟೆ ಹಾಕಿದೆ. ಬರೀ ನಾನು ಕೂಡ ಮಾರಿ ತಕ್ಕೊಂಡು ದೇವ್ರಿಗೆ ಸಹ ಮಾಡಿ ಮತ್ತು ಚಪಾತಿ ಹಿಟ್ಟಿನದಾಗ ಸಿಗ್ತೀನಿ ನೋಡಿ. ಇಲ್ಲೇ ಚಪಾತಿ ಹಿಟ್ಟು ನಾದಿನಿ. ಸ್ವಲ್ಪ ನಾದಿದ್ದೆ ಮೊದಲ, ಅಳಕ್ಕೆ ಬಿಡ್ತೀನಿ. ಶ್ರಾವಣ ನೀರು ಹಾಕ್ಬಿಟ್ಟ. ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾದ್ಕೊಂಡೆ. ಈ ಕಡೆ ಶೇಂಗಾ ಹುರ್ಕೊಂಡಿನಿ. ಹಿಂದಕ್ಕೆ ಸರಿಯಪ್ಪ ಗ್ಯಾಸಿನ ಸರಿಯಾಗಿ ಈಗ ಕುಂದೂರವಿ ಮಾಡ್ತೀನಿ ಅಡಿಗೆ. ಬರೀ ಗ್ಯಾಸಿನ ಸರಿಯಾಕ ಬರ್ತಾ ಶೇಂಗಾ ಕೊಡ್ತೀನಿ. ಕುಡ್ತಾ ತಡಿಯತ್ತಮ್ಮ ಕೈ ಹಿಡ್ಕೊಳ್ಳಿ. ಈ ಕಡೆ ಸೊತ್ತಿಕ ಹೋಳಿ ಒಗ್ಗರಣೆ ಹಾಕೀನಿ. ಶೇಂಗಾ ಒಂದು ಸ್ವಲ್ಪ ಶೇಂಗಾ ಪುಡಿ ಹಚ್ಚಿರತ್ತ. ಶೇಂಗಾ ಹುರ್ಕೊಂಡೆ. ಡಬ್ಬಿ ಖಾಲಿ ಆಗೈತಿ. ಒಂದು ಸುರಿದು ಡಬ್ಬೆ ಹಾಕಿ ಇಟ್ಟಿದ್ದೆ. ಒಂದಿಷ್ಟು ಪುಡಿ ಮಾಡಿಡ್ತೀನಿ ರೀ. ಎಲ್ಲ ಸೊಟ್ಟೆ ತೆಗೆದು ಓದಿಕೇರಿ. ಇವಾಗ ನೋಡಿ ಶೇಂಗಾ ಕಾಯಕತ್ತಿಲ್ಲ. ಜೋಳ ನೋಡು ಒಲಿ ಮುಂದೆ ಬಂದ್ರೆ ಏನು ನಾಳೆ ಸ್ಕೂಲ್ ಚಲೋ. ಹಾಂ ಹೋಗತ್ತೇವ ನಾಳೆ ಅಂತ ಹೊಂಟದ್ರೆ 1 ವರ್ಷ. ಹೊಸ ಬ್ಯಾಗು ಹೊಸ ಟಿಫಿನು ಆರ್ಡ್ರ್ ಮಾಡೀನಿ ರೀ ಮಿಶೋ ಒಳಗೆ. ಹೆಂಗೆ ಬರ್ತಾವೆ ಕ್ವಾಲಿಟಿ ಗೊತ್ತಿಲ್ಲ. ಮಿಶೋ ಒಳಗೆ ಅಷ್ಟೊಂದು ನಾನು ಆಲ್ಮೋಸ್ಟ್ ಆರ್ಡ್ರ್ ಮಾಡಲ್ಲ. ಇವಾಗ ಮತ್ತು ಉದ್ದೆ ಬಳಕೆ ಹೋಗಿ ತರೋದು ಮಾಡೋದು ಲೇಟ್ ಆಗುತ್ತೆ ಅಂತೇಳಿ ಮಿಶೋ ಒಳಗೆ ಬ್ಯಾಗ್ ಶ್ರಾವಣಿದು ಒಬ್ಬ ಸಿಸ್ಟರ್ ಆರ್ಡ್ರ್ ಮಾಡಿ ಕೊಡ್ಸಿದ್ದು ನೋಡಿರಿ. ಮಿಶೋ ಒಳಗೆ ಚಲೋ ಬಂದಿತ್ತು. ಹೀಗಾಗಿ ನಾನು ಕೂಡ ಮಿಶೋ ಒಳಗೆ ಆರ್ಡ್ರ್ ಮಾಡಿ ನೋಡಿ. ಸುಡ್ತಾ ಅಪ್ಪ ಕೊಡ್ತೀನಿ ತಡಿ. ಶೇಂಗಾ ಬೆಲ್ಲ ತಿನ್ನಕತ್ರಿ. ಟೈಮ್ 8 ಗಂಟೆ ಆಯ್ತು ನೋಡಿ. ಬರ್ರಿ ಪಲ್ಯಕ್ಕೆಲ್ಲ ಹಚ್ಚಿ ಚಪಾತಿ ಮಾಡ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶೇಂಗಾನು ಮಿಕ್ಸರ್ಗೆ ಹಾಕ್ಕೊಂಡೆ. ಮಿಕ್ಸರ್ಗೆ ಹಾಕ್ಕೊಂಡು ಪಲ್ಯಕ್ಕೆ ಹಚ್ಚಿರ ಕರೆಂಟ್ ಹೋಗೇ ಬಿಟ್ಟು ರೀ. ಚಲೋ ಆಯ್ತು ಅಂತಂದೆ. ಇವಾಗ ಬಂದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡಿ ನೋಡಿ. ಈಗ ಎಷ್ಟು ಬೇಕು ಅಷ್ಟು ಚಪಾತಿ ಮಾಡ್ಕೊಂಡ್ಬಿಡ್ತೀನಿ. ಇದಿಷ್ಟು ಹಿಟ್ಟು ಫ್ರಿಜ್ಜಾಗಿ ಇಡ್ತೀನಿ. ಫ್ರಿಜ್ಜಾಗಿ ಇಡಬಾರ್ದು, ಹಿಟ್ಟು ಇಸಾಗ್ಬಿಡುತ್ತಾ ಅಂತಾರೆ. ಮತ್ತು ಏನು ಮಾಡ್ಬೇಕು ಸುಮ್ಮನೆ ಈಗ ವೇಸ್ಟ್ ಆಗುತ್ತೆ ಅದು ಹಿಟ್ಟು. ಈಗ ಸಾಕು ಇಷ್ಟು. ನಾನು ಪಲ್ಯ ಏನು ಮಾಡಿಲ್ಲ, ಸೌತಿಕ ಪಲ್ಯ ಚಪಾತಿ ಮಾಡಿ ಸಂಜೆ ಊಟಕ್ಕೆ ಏನು ಮಾಡೋದ್ರ ಆಗಿದ್ದು ಮಾಡ್ಕೊಂಡು ಯಾಕೆ ಸುಮ್ಮನೆ ಒಂದು ರೊಟ್ಟಿ ಮಾಡಲ್ಲ. ಇಡ್ಲಿಕ್ಕೆ ಹೆಚ್ಚು ರೊಟ್ಟಿನೇ ಮಾಡ್ತಿದ್ದೆ. ಏನು ಹಿಟ್ಟಿ ನೆಗಡಿ ಹಿಟ್ಟಿ ಬರ್ತಂತ ಗೊತ್ತಿಲ್ಲ, ತಲುಪಿ ಬರ್ತಂತ ಗೊತ್ತಿಲ್ಲ. ನೆಗಡಿ ಕಮ್ಮಿ ಆಗಿತ್ತು, ಕೆಮ್ಮು ಬಂದಿತ್ತು. ಒಂದು ಸ್ವಲ್ಪ ಕೆಮ್ಮು ಅನ್ಸತ್ತೆ. ನೆಗಡಿ ಬಂತು ನೋಡಿ ಇವತ್ತು ಒಳ್ಳೆ. ಹಿಂಗಾಗಿ ನೆಗಡಿ ಬಂತಂದ್ರೆ ಜಗದ ನೆಗಡಿ ಅಂತ ಜಡ್ಡಲ್ಲ ಅಂತ ಬುಗುಡಿ ಅಂತ ಹೊಸ್ದಾಗ ಅಂತ. ಹಿಂಗಾಗಿ ನೆಗಡಿ ಬಂದಾಗ ದಗದ ಏನು ಮಾಡಿ ನೋಡಿ ಮುಕ್ಕೊಂಡಿನಿ. ಮಾಡಕ್ಕೆ ಜೂ ಮರ ಅಂತೈತಿ. ಮಾಡಿ ನೋಡಿ ಇವತ್ತು ಮಾಡಿ ನೋಡು ಅಂತೈತೆ. ಮಾಡಿದ ಗಾಡಿ ಏನಾಗುತ್ತೆ ಮಾಡಕ್ಕೆ ಸೊಗಸಿಲ್ರಿ. ಮಾಡಿದ ಲಾಭ ಆಗುತ್ತೆ ಬಿಡ್ರಿ. ಮಾಡಿದ ಯಾವಾಗ ಕೆಡ್ಸಲ್ಲ ಅಂತ ಹಿರಿಯ ಸುಳ್ಳಾದ್ರಿ. ನೀವು ಯಾವ್ದಾದ್ರು ಕೆಲಸ ಮಾಡಿರಿ ಕೆಡ್ಸಲ್ಲ. ಅದು ಮಾಡಾರ ಕೆಲಸನೇ ಕೆಡ್ಸೋದು. ಒಲಿ ಮುಂದೆ ಬರೋ ಸಾಕು. ಹೆಣ್ಮಕ್ಳಿಗೆ ಬೇಸಿಗೆ ದಿನ ಕಡಿಗೆ ಮಾಡೋದೊಂದು ಪ್ರಾಬ್ಲಮ್ಮನೇ. ಹಿಂಗಾಗಿ ಹೆಚ್ಚೋಲಿಗೆ ಬೇಸಿಗೆ ದಿನ ಕುದಿ ಭಾಳ ನೋಡಿ. ಇವಾಗ ಹಂಚಿರ್ತೀವಿ ನಾನು ಹುಳಿ ಮಾಡ್ಕೊಂಡೆಲ್ಲ ಮಾಡ್ಕೊಂಡು. ಶಾರದಾ ಸಿಸ್ಟರ್ ಹೆಚ್ಚಾಗಿ ಹೇಳ್ಕೊಂಡವರು ಚಪಾತಿ ಮಾಡ್ಕೊಂಡು ಆಮೇಲೆ ಹಂಚಿಟ್ಟು ಬೇಯಿಸ್ತಾರೆ. ಅವರು ತಳಕು ಚಪಾತಿ ಮಾಡ್ಕೊಂಡು. ನಾನು ಹಂಗೆ ಒಂದೊಂದು ಬೇಯಿಸ್ಕೋತ ಒಂದೊಂದು ಚಪಾತಿ ಮಾಡ್ಕೋತ ಬಿಸಿ ಹಾಕ್ಕೊಟ್ಬಿಡ್ತೀನಿ. 8:30ಗೆ ಟೈಮು. ಅವ್ರ ಊಟ ಶ್ರಾವಣಿ ಶ್ರವಣಕುಮಾರ್ ಅನ್ನಲಕ್ಕ. ಬರೀ ನಿಮ್ಮ ಮನೆಯಾಗೆಲ್ಲ ನೀವೆಲ್ಲ ಏನು ಅಡುಗೆ ಮಾಡಿರಂತ ಕಮೆಂಟ್ ಮೂಲಕ ತಿಳಿಸಿ. ಚಪಾತಿ ಭಾರಿ ಆಗ್ತಾವೆ ನೋಡಿ. ಈ ಸಲ ಈ ಕಡೆಲ್ಲ ಗೋಧಿ ಜಾಸ್ತಿನೇ ಬೆಳೆದ ನೋಡಿ. ಹಂಚಿ ಬೇದಿರಲ್ಲ ಚಪಾತಿ ರೆಡಿ ಆಯ್ತು ನೋಡಿ. ತೋರಿಸ್ಬಾರ ಮುಂದಕ್ಕೆ ಎಷ್ಟು ಬೇಕಾದ ಆಡ್ ಮಾಡ್ಕೋಬೋದು. ಆದರೆ ಹಿಟ್ಟು ಸ್ವಲ್ಪ ಒಳಕ್ಕೆ ಹಾಕ್ತೀನಿ. ನಾನು ಹಂಚಿಗೆ ಎಣ್ಣೆ ಹೊಡ್ಯಲ್ರಿ. ಹೆಚ್ಚೋಲಿ ಹೇಳ್ಬೇಕಂದ್ರೆ ಎಣ್ಣೆ ಹಚ್ಚೋದೆಲ್ಲ ಇದಕ್ಕೆ ನೋಡಿ. ಹಂಚಿಗೆ ಎಣ್ಣೆ ಹೊಡೆದ್ರೆ ಹಂಚಿಗೆ ಹತ್ತತ್ತ ಚಪಾತಿಗೆ ಹಚ್ಚಲ್ಲ ಅಂಥೇಳಿ ಹಿಂಗೆ ಬೇಯಿಸೋದು. ಎಷ್ಟು ಮೆತ್ತಗೆ ಆತ ತೋರಿಸ್ತೀನಿ ರೀ ನಿಮ್ಗೆ.
ಹಂಚು ಸರಿಯಾಗಿ ಕಾಯ್ಲಿಕ್ಕಂದ್ರೆ ಚಪಾತಿ ಮಾಡಾಗ ಈ ಪ್ರಾಬ್ಲಮ್ ಆಗುತ್ತೆ ನೋಡಿ. ಇವಾಗ ಚಪಾತಿ ಬೇಯಿದಾಗ ಚಪಾತಿ ರೆಡಿ ಆಗುತ್ತೆ ನನಗೆ. ಶ್ರಾವಣಿಗೆ ಕುಮಾರ್ಗೆ ಊಟ ಹಾಕಿಕೊಡ್ತೀನಿ ರೀ. ಆಮೇಲೆ ನಾನು ಅಂತೀನಿ ನೋಡಿ 9 ಆಗುತ್ತೆ ಟೈಮ್. ಇವತ್ತು ಮಧ್ಯಾಹ್ನ ನಿದ್ದೆ ಹೊಡೆದಾರೆ ಅವರು. ಯಾವ್ದು ಎಲ್ಲಿ ನಿದ್ದೆ ಬರಲ್ಲ. ಏನೋ ಒಂದು ನೈಟಿ ಅದ, ಒಂದು 3 ನೈಟಿ ಅದಾವು. ಒಬ್ರು ರಾತ್ರಿನೇ ಕೊಟ್ಟಿಲ್ರಿ ಆ ನೈಟಿಗೆ. ಒಂದು ನೈಟಿ ಆಯ್ತೈತೆ ಕಟ್ ಮಾಡೋದ ಮಾಡ್ರಿ. ರಗಡದ ರೀ. ಈ ಊರಿಗೆ ಹೋಗಿ ಬಂದಿಂದ ನಾನು ಟೈಲರಿಂಗ್ ಕೆಲಸ ಭಾಳ ಕಮ್ಮಿ ನೋಡಿ, ಭಾಳ ಮಾಡೇ ಇಲ್ಲ. ಊರಿಗೆ ಹೋಗಿ ಬಂದಿಂದ ಟೈಲರಿಂಗ್ ಕೆಲಸ ಭಾಳ ಮಾಡೇಲ್ರಿ. ಬ್ಲೌಜ್ ಒಂದು ಅಲ್ರಿ ನೋಡ್ರಿ. ತಿರುಗಿ ನಾಳೆಗೆ 8 ದಿನ ಆಯ್ತು ನಾವು ಊರ್ಲಿಂದ ಬಂದು. ಎಲ್ಲಿಗಾರ ಹೋಗಿ ಬಂದ್ರೆ ಆಟಿ ಮ್ಯಾಗ ಕುಂದಿರ್ತಾರೆ ಹೊಲಿಯಂಗಾಗ ನೋಡಿ. ಸುಮ್ಮ ಆಟೆ 200-300 ರೂಪಾಯಿ ಹೊಲ್ದಿರ್ಬೇಕು ನೋಡಿ ಅಷ್ಟೇ. ನಾನು ಅಪ್ಪು ಬಾ ಬಾ ನೋಡಿ. ಸೌತೆಕಾಯಿ ಪಲ್ಯ ಚಪಾತಿ ಕುಂತಾರೆ ಸಾಯ್ಬ್ರು ರೆಡಿಯಾಗಿ ಊಟ ಮಾಡಕ್ಕೆ. ಶ್ರಾವಣ ನಾನು ಕಿಲಾಪ ನೋಡ್ರಿ ಉಣ್ಣಾಕ ಕುಂತಾರೆ ಸಾಹೇಬ್ರ ಅಂದೆಲ್ಲ. ಕ್ಯಾಮ್ರಾ ಆ ಕಡೆ ತಿರುಗಿಸ್ಯಾಳ. ಕಣ್ಣಿ ಲೈಟ್ ಹಿಡಿ ಒಟ್ಟು ಜಗಳ ತಕ್ಕೊಂಡು ಹೆಂಗೆ ಜಗಳ ತಕ್ಕೊಳ್ಳಿ ಹೆಂಗೆ ಬೆಳಿ. ಎರಡೇ ಅದಾವ್ರಿ. ಇಷ್ಟು ಹೇಳ್ತೀನಿ ಇಷ್ಟು ಜಗಳ ಮಾಡ್ತಾರೆ ಇಬ್ರು. ಒಂದು ಹಿಂದಕ್ಕೆಲ್ಲ 7-8 ಮಕ್ಕಳು ಹೆಂಗೆ ಜಾಕ್ ಮಾಡ್ಯಾರನ. ಇವಾಗ 2 ಮಕ್ಕಳಿಗೆನ ಒಂದು ವಾರದಾಗ ಹುಚ್ಚು ಬಿಡಿಸಿದ್ರೆ ಅವರು ಅಷ್ಟು ಜಗಳ ಮಾಡ್ತಾರೆ. ಎಷ್ಟು ಅಂಜಿಕೆ ಇಡ್ತೀವಿ ಅಂದ್ರೂ ಮಕ್ಳಿಗೆ ಕಮ್ಮಿ ನೋಡಿ. ಒಟ್ಟು ನಮ್ಮ ಶ್ರಾವಣ ಸುಟ್ಟಿಗೆನ ಜಾಗ ತಗೋತಾನ್ರಿ. ಒಟ್ಟು ಅದು ಮಾಡಿದ ಮಮ್ಮಿ ಇದು ಮಾಡಿ ಪಿರಾದಿ ಕೇಳಿ ಸಾಕಾಗಬೇಕು ನೋಡಿ. ಬಾಸ್ರ ನೀನು ಗಂಗ ತಗೋಬಾ ವಿಡಿಯೋ ಮತ್ತೆ ನೋಡ್ರಿ. ಚಪಾತಿ ಎಲ್ಲ ಮಾಡಿದೆ, ಹಿಟ್ಟನ್ನು ಎತ್ತಿಟ್ಟ. ಟೈಮ್ ಬರೋಬ್ಬರಿ 9:15 ಆಯ್ತು ನೋಡಿ. ಈಗ ನಾನು ಕೂಡ ಊಟ ಮಾಡಬೇಕು. ಊಟ ಮಾಡೋಕ್ಕಿಂತ ಮೊದಲು ನಾನು 4 ಚಪಾತಿ ಹೆಚ್ಚಿ ಮಾಡಿ ಇಬ್ಬರಿಗೆ ಒಂದೊಂದು ಹಾಕಿ ಕೊಟ್ಟೀನಿ. ಇನ್ನು ಒಂದೇ ಚಪಾತಿ ಹಾಕಿ ಕುಂತಾರೆ ಅವ್ರು. ಪ್ಯಾನ್ ಎಷ್ಟು ಜೋರಿಟ್ಟಿರಿ ಯವ್ವ ಹೇಳಕತ್ತ ನೋಡ್ರಿ ಇವ. ಶ್ರಾವಣಿ ಆಗಳೇನು ಬೆಳ್ಳುಳ್ಳಿ ಸುಲಿಟ್ಟ ಹೊಡಿ 1-3 ಹೀಟ್ ಆಗತ್ತೆ ರೀ ಬೆಳ್ಳುಳ್ಳಿನು. ಹಿಂಗಾಗಿ ನೆಗಡಿ ಬಂದೈತೆ. ಇಕ್ಕಿ ನಾನು ಚಪಾತಿ ತೊಗೋತೇನೆ. ಇನ್ನೊಂದು ಅರ್ಧ ತೊಗೋರಿ. ಶ್ರಾವಣ ಯಾಕೆ ಹಾಕತಿ ಇವಂದು ಏನು ಜಗಳ ಅಂತ ಕೇಳ್ರಿ ಹೇಳ್ತೀನಿ. ಅಪ್ಪಿ ನಿನಗೆ ಹಾಕಿ ಫಸ್ಟು ಚಪಾತಿ ಬೇಸಿನಿ ಅದನ್ನು ನಿಂದು. ಅದು ಚುನೆ ಚಪಾತಿ ಉಣ್ಣಲ್ಲ. ಅದಕ್ಕೆ ನಿನ್ಗೆ ಗಂಗಾಳ ಇಸ್ತು ಒಟ್ಟು ಅವಂದ ಕರಿ ಆಗ್ಬೇಕ್ರಿ. ಅವಂದ ಎಲ್ಲ ನೋಡ್ರಿ. ಅದು ಫಸ್ಟು ಚಪಾತಿ ಶ್ರಾವಣಿ ಚೊಚ್ಚರು ಊಟ ಎಲ್ಲ ಉಣ್ಬಾರ್ದಲ್ರಿ. ಇಲ್ಲಿಗೆ ಗಂಗಾಳ ಎಕ್ಸ್ಚೇಂಜ್ ಮಾಡ್ತಿದ್ದೆ ನಾನು. ಅದಕ್ಕೆ ಬ್ಯಾಡಪ್ಪ ಅದನ್ನ ಉಣ್ಣಂದ್ರೆ ಇಷ್ಟು ಆಟ ಮಾಡ್ಕೊಂಡು ಕೂತಾಕೈತಿರಿ. ಊಟ ಮುಗಿತೀವ ಇಷ್ಟು ಆಟ ನೋಡಿ ಮಾಡಿ ಎಷ್ಟು ಮಾಡ್ತಾರೆ ಮಾಡ್ರಿ. ಇವ ತಂದ ಕರಿ ಆಗ್ಬೇಕ್ರಿ. ಬಂದಿದ್ದೆಲ್ಲ ಸುಳ್ಳು ನೋಡಿ. 9ಕ್ಕೆ ಊಟ 8:15 ತೊಗೊತಾರ ಇಬ್ಬರು. ನಾಯಾಕೆ ಉಣ್ಲಂತಾರೆ ನೋಡಿ. ಉಣ್ಣಾಕ ಹುಡ್ರಿ ಈಗಿನ ಮಕ್ಕಳು ಉಣ್ಣಾಕ ಕಟ್ಟಣ ಉಂಡು ಕದ ಹಾಕ್ಕೊಂಬ ಬರೀ. ನಾನು ಊಟ ಮಾಡ್ತೀನಿ. ಏನು ಹೇಳಪ್ಪ ಏನು ಹೇಳಾಕದಿಲ್ಲ. ಅದು ಅಕ್ಕಿಂದ ಗಂಗಾಳ ಇದು ನಿಂದ ನನಗೆ ಗೊತ್ತು. ಅದು ಅಲ್ಲ ನನಗೆ ಗೊತ್ತು. ಅಕ್ಕಿ ಫಸ್ಟ್ ನಾ ಹೇಳ್ತೀನಿ ರೀ ಹಾಕಿ ಕೊಟ್ಟೆ ಅಕ್ಕಿ. ನಾ ಹೇಳಾಕತ್ತೀನಿ ಇದು ಅದು ನಿಂದು ಇದು ನಂದು ಅಂತ. ಅಕ್ಕಿ ಚೊಚ್ಚ ಇಲ್ಲಿಕ್ಕೆ ಗಂಗಾ ಚೇಂಜ್ ಮಾಡಿ ಕೊಡ್ತಿದ್ದೀನಿ ರೀ. ಅವಾಗ ಅಕ್ಕಿ ಚೊಚ್ಚ ರೊಟ್ಟಿ ಚಪಾತಿ ಚೊಚ್ಚ ಉಣ್ಬಾರ್ದು ಅಂತೇಳಿ ತಂದೆ ತಾ ಹೇಳ್ತಾನೆ ರೀ. ನಾ ಹೇಳಿದ ಹಂಗೆ ಸುಳ್ಳು ಶ್ರಾವಣ ಈಗ ತನ ಕುಂತು ಈಗ ಉಣ್ಣಾಕತ್ತಾನ ಅಂತ. ಇವ ಭಾಳ ಹಠ ಅದ ನೋಡ್ರಿ. ಬರ್ರಿ ನಾನು ಊಟಕ್ಕೆ ಹಾಕಿ ಊಟ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಶ್ರಾವಣಿದೆಲ್ಲ ಊಟ ಆಯಿತು. ಶ್ರಾವಣ ಕುಮಾರಾಗ ತುತ್ತು ಮಾಡಿ ಕೊಡ್ಕೋತಾ ನಾನು ಉಂಡ್ರಾತಂತ ಗಂಗಾಳ ಹಚ್ಚೀನಿ. ಕದ ಹಾಕ್ಕೊಂಬರಕ್ಕೆ ಹೋಗಿ ಶ್ರಾವಣಿ. ನಾನು 2 ಚಪಾತಿ ಪಲ್ಯ ಹಾಕ್ಕೊಂಡಿನಿ. ಇನ್ನೂ ಒಂದು ಚಪಾತಿ ಉಳಿತು ನೋಡಿರಿ. ಅರ್ಧ ಉಣ್ತಾರಂತ ಮಾಡಿದೆ. ನನಗೆ 2 ಚಪಾತಿ ಸಾಕ್ರಿ ನೋಡಿ. ಸೌತೆಕಾಯಿ ಪಲ್ಯ ಚಪಾತಿ ಟೇಸ್ಟ್ ಹೆಂಗೆ ಐತಪ್ಪ ಹಂಗೆ ಅರ್ದೈತೆ ರೀ. ಅಲ್ಲೇ ಮುಂದೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿ. ಶ್ರಾವಣಿ ಟೇಸ್ಟ್ ಹೆಂಗೆ ಐತಿ ಅಮ್ಮ? ಪಲ್ಯ ಯಾಕೆ ಉಂಡಿರ? ಬರೀ ಒಣ ಚಪಾತಿ ಉಂಡಿನ? ನನಗೆ ಹೆಚ್ಚಲ್ಲಿ ಹೇಳ್ಬೇಕಂತ ತುಪ್ಪ ಬಿಸಿ ಚಪಾತಿ ತುಂಬ ಇಷ್ಟ ರೀ. ಆದ್ರೆ ಇವಾಗ ಕೆಮ್ಮು ಐತಲ್ಲ ಹಿಂಗಾಗಿ ಉಣ್ಣಲ್ಲ ನೋಡಿ. ಬರೀ ಊಟ ಮಾಡಿ ಮಸ್ತ್ ಸಿಗೋಣ ನೋಡ್ರಿ. ಊಟನೂ ಆಯಿತು. ಶ್ರಾವಣ ಹಂಗೆ ತುತ್ತು ಮಾಡ್ಕೊತ ಕೊಟ್ಟೆ. ಪಲ್ಯ ಮಾತ್ರ ಸಖತ್ತಾಗಿತ್ತು. ತುತ್ತು ಮಾಡ್ಕೊತ ಕೊಟ್ಟೆ. ಅವನು ಉಂಡ. ತಮ್ಮ ಇಚ್ಛೆ ಆಯ್ತಾ ಉಣ್ಣದು ನೋಡಿ. ಶ್ರಾವಣ ಸ್ವಲ್ಪ ಖಾರ ಜಾಸ್ತಿ ಹಾಕಾಕತ್ತೀನಿ ಪಲ್ಯಕ್ಕೆ. ಅದು ಮೊದಲೆಲ್ಲ ಅವ್ರ ಸಲಾಗ ಸಪ್ಪೆ ನೋಡಿ. ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು ಸೌತೆಕಾಯಿ ಪಲ್ಯಕ್ಕೆ. ಉಣ್ರಿ
ಉಣ್ಬೇಕ್ರಿ ಖಾರ ಉಪ್ಪು ಅತಿ ಕಮ್ಮಿದ್ದು ಉಂಡ್ರೆ ನಡಿತೈತಿ. ಬಿ ಪಿ ಅದಕ್ಕೆ ಉಪ್ಪು ತಿಂದ್ರೆ ಬಿ ಪಿ, ಸಕ್ಕರೆ ತಿಂದ್ರೆ ಶುಗರ, ಪ್ರತಿಯೊಂದಕ್ಕೂ ಜಡ್ ನೋಡಿ. ಬೆಲ್ಲಕ್ಕೂ ಏನು ಅಷ್ಟು ಅನಿಸಲ್ಲ. ಬೆಲ್ಲ ಚಲೋ ರೀ, ಬೆಲ್ಲ ಯೂಸ್ ಮಾಡಬೇಕು. ನೀವೆಲ್ಲ ಪಲ್ಯಕ್ಕೆ ಬೆಲ್ಲ ಹಾಕ್ತಿರೋ ಸಕ್ಕರೆ ಹಾಕ್ತಿರೋ ಅಂತ ಕಮೆಂಟ್ ಮಾಡಿ. ನಾನು ಮಾತ್ರ ಬೆಲ್ಲನೇ ಒಂದು ಸ್ವಲ್ಪ ಹಾಕಿದ್ರೆ ಹಾಕ್ತೀನಿ, ಇಲ್ಲಿಕ್ಕಂದ್ರೆ ಏನೂ ಹಾಕಲ್ಲ ನೋಡಿ. ಮತ್ತಿದು ಶುಗರ್ ಅಂತ ಎಲ್ಲರಿಗೂ ಇರುತ್ತೆ ರೀ, ಹೊರಬಿದ್ರೆ ಭಾಳ ಡೇಂಜರ್ ನೋಡಿ ಶುಗರ. ಅದಕ್ಕೆ ಮನುಷ್ಯ ಜಡ್ಡಿಗೆ ಇದನ್ನೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ರೊಟ್ಟಿನೇ ಮಾಡಂದ ನಮ್ಮ ಶ್ರಾವಣ ರೊಟ್ಟಿ ಭಾಳ ಇಷ್ಟಪಡ್ತಾನೆ ರೀ. ನಾಷ್ಟಾನು ಬಗೆಯರಲ್ಲ ಅವಕ್ಕೆ, ಚಪಾತಿ ಆದ್ರೆ ಹೋಗೋದೇ ಇಲ್ರಿ ಅವಾಗ. ಹಿಂಗಾಗಿ ಇಟ್ಕೊಂಡು ಕುಂತಿದ್ದ, ತುಂಟು ಮಾಡಿ ಬೆದ್ರಿ ಸುಣಿಸ್ಬೇಕ್ರಿ ಮಕ್ಕಳಿಗೆ. ಇಲ್ಲಿಕ್ಕಂದ್ರೆ ಉಣ್ಣಲ್ಲ ಅಂತ ಅಟೆ ಬಿಟ್ಟು ಹೋದ್ರೆ ಊಟನೇ ಮಾಡಲ್ಲ ಅವರು. ಹಿಂಗಾಗುತ್ತಾ. ನಾನು ಪಲ್ಯ ಏನು ಮಾಡಬೇಕು ಅಂದ್ಕೊಂಡಿದ್ದೆ. ಪಲ್ಯ ಏನು ಮಾಡಬೇಕು ಅನ್ನೋರಾಗನೇ ಒಂದೆರಡು ಸೌತೆಕಾಯಿ ಇದ್ದು ಮಸ್ತಾಗಿತ್ತು ಟೇಸ್ಟ್. ಆ್ಯಕ್ಚುಲಿ ಸೌತೆಕಾಯಿ ಪಲ್ಯ ಭಾಳ ಜಾಸ್ತಿ ಮಾಡಲ್ಲ. ಮತ್ತು ಪಲ್ಯಕ್ಕೂ ನೀನಿದ್ದಿಲ್ಲಲ್ಲ. ಮತ್ತು ಇನ್ನು ಕಾಳು ಕುದಿಯೋಕೆ ನಾಳೆಗೂ ರೊಟ್ಟಿ ಪಲ್ಯ ಮಾಡಬೇಕು. ಶ್ರಾವಣಿಯರು ಹೊಂಟ್ರೆ ಕಂಟಿನ್ಯೂ ರೊಟ್ಟಿ ಪಲ್ಯನೇ ಚಲೋ ರೀ ಬುತ್ತಿಗೆ. ನಾವು ಅದು ನಾಷ್ಟ ಅದು ಇದು ಅಂತೀವಲ್ಲ, ಮಧ್ಯಾಹ್ನಕ್ಕೆ ಸರಿ ಅನಿಸಲ್ಲ. ರೊಟ್ಟಿ ಪಲ್ಯ ಚಪಾತಿ ಇಂಥದ್ದು ಬುತ್ತಿ ಕಟ್ಟಬೇಕು. ಆಯ್ತು ನೋಡಿ, ಶ್ರಾವಣಿಯರು ಫ್ರೀ ಇದ್ದರು, ನಾನು ಫ್ರೀ ಇದ್ದೆ. ಆರಾಮ್ ಯಾವಾಗ ಬೇಕು ಅವಾಗ ಮಾಡ್ಕೊತಿದ್ವಿ. ಯಾವಾಗ ಲೇಟಾಗಿ ಹೇಳ್ತಿದ್ವಿ ಉಣ್ತಿದ್ವಿ. ಇವಾಗ ಊರಿಗೆ ಹೋಗ್ಬಂದು ಮಾತ್ರ 6ಕ್ಕೆ 6:30 7ಕ್ಕೆ ಹೇಳ್ತಿದ್ದೆ. ಇನ್ನು ನೆಕ್ಸ್ಟ್ನಾಗ ಅವರು ಹೇಳ್ಬೇಕು, ನಾನು ಹೇಳ್ಬೇಕು. ಇನ್ನು ಅವ್ರ ಅಭ್ಯಾಸ ಕಡೆ ಎಲ್ಲ ಕಡೆ ಗಮನ ಕೊಡ್ಬೇಕು ನೋಡಿ. ಇನ್ನು ಕೆಲಸ ರಿಸ್ಕ್ ಆಗುತ್ತೆ ನಂದು. ಶ್ರಾವಣಿಗೆ ಹಾಸಿಗೆ ಹಾಕಿ ಕೊಟ್ಟಳು ಮುಕ್ಕೊಂದ. ನನಗೂ ಇನ್ನೂ ಒಂದಿಷ್ಟು ಮತ್ತೆ ಕೆಮ್ಮು ನೋಡಿ. ಇದು ಕೆಮ್ಮು ನೆಗಡಿ ಬಂತಂದ್ರೆ ಯಾವಾಗ ಹೋಗುತ್ತೆ ಅನ್ನಂಗೆ ಆಗಿಬಿಡುತ್ತಾ. ಬಾ ಕುಂತಾಳೆ ಶ್ರಾವಣಿ, ಮುಕ್ಕೋಗು. ಯಾಕ ತಾ ಮುಕ್ಕೊಂದಿಲ್ಲಲ್ಲೇ ಮಧ್ಯಾಹ್ನ ನಿದ್ದೆ ಹೊಡೆದಾಡ್ರಿ. ಯಾಕೆ ಎಷ್ಟು ಗಂಟೆಗೆ ಮುಕ್ಕೊಂದಿನಿ? ನಾವು 1 ಗಂಟೆಗೆ ಚುಚ್ಚಪ್ಪಾಗೀನಿ. ಆಕೆ 2 ಗಂಟೆಗೆ ಮುಕ್ಕೊಂಡು ಅಕ್ಕಿ 4:15. ಅಕ್ಕಿನೇ ಫಸ್ಟ್ ಎದ್ದು ಯಾವುದಿಲ್ಲ ಎದಕ್ಕೆ ಕಾಣ್ತೀರ ಹಿಂಗೆ ನೋಡೋಕ್ಕಾಯ್ತಿದ್ದಲ್ಲ ನೀ ಎದ್ದು. ಮಮ್ಮಿ ಎಬ್ಸ್ಲಿಲ್ಲ, ಎಬ್ಸ್ಬೇಕಿಲ್ಲ. ಹಾಂ ಏನು ನೋಡಕತ್ತಿ? ನನ್ನ ಮುದ್ದೆ ಮಗಳು ನಾಳೆ ಸಾಲಿಗೆ ಹೋಗ್ತವ್ರಿ. ಇನ್ನು ಮಿಸ್ ಮಾಡ್ಕೋತೀನಿ ನೋಡಿ. ಯಾವಾಗಕ್ಕೊಂದು ಆ ಕಡೆ ಶ್ರಾವಣಿ ಈ ಕಡೆ ಶ್ರಾವಣಿ. ಮಕ್ಕ ಮನ್ಯಾಗಿರೋಣ ಯಾವ್ದಕ್ಕೊಂದು ನಮ್ಮ ಶ್ರಾವಣ ಕುಮಾರನ ಹೆಲ್ಪ್ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡ್ತಾವ್ರಿ. ನಾನು ನಾಳೆ ಸಾಲಿಗೆ ಹೋಗೋದು ಬರ್ತೆ ಮಾಡ್ತಾ ನೋಡ್ಬೇಕ್ರಿ. ಅದು ಗುಳಿನ ಸ್ವಲ್ಪ ಕರಿದಂಗೆ ಕಾಣುತ್ತಾ. ಮತ್ತು ಇನ್ನು ಗುಳಿ ಮುಗಿಬೇಕಲ್ರಿ. ಇವತ್ತು ಮುಂಜಾನೆ ಬೆಳಗ್ಗೆ ಗುಳಿಗೆ ನುಂಗಿಲ್ಲ ನೋಡಿ ಶ್ರಾವಣಿ. ಹಾಗೆ ಇದು ಮಾಡಿಬಿಟ್ಟ. ನುಂಗ್ಬೇಕಿಲ್ಲ ಮಮ್ಮ. ಗುಳಿಗೆ ನುಂಗಕ್ಕಂದ್ರೆ ಅಲರ್ಜಿ ನೋಡಿ ಮಕ್ಕಳಿಗೆ. ಮೊದಲ ಗುಳಿಗೆ ಸಣ್ಣ ಇದ್ದಾಗ ಅರದು ಬಟ್ಟೆಲ್ಲ ಹಾಕಿ ನೀರು ಹಾಕಿ ಕುಡಿಸ್ತಿದ್ವಿ. ದೊಡ್ಡರಾಗ್ಯಾರ ಹಿಂಗೆ ನುಂಗ್ತಾರಂದ್ರೆ ಹಿಂಗೆ ಮಾಡ್ತಾರೆ ನೋಡಿ ಮಕ್ಕಳು. ನೀರು ಹಾಕೋಬೇಕು ಬಟ್ಟೆದಾಗ ಹಾಕಿದು ಕರಗಿಸ್ ಹಾಕ್ತಿದ್ದಿಲ್ಲ, ಅದು ಇಷ್ಟ ಇಸುತ್ತೆ ಬಾರಿ. ನಾ ಈಗ ಹೆಂಗೆ ಬೇಡ ಗುಳಿಗೆ ಹಾಕೊಂಡು ನುಂಗು. ನಾಳೆ ತೆಗಿತೇವಕ್ಕೋ ಉಸು ದೇವ್ರಿಗೆ ಎರಡು ಸಾಲಿಗೆ ಹೋಗ್ತೀವಿ. ಫಸ್ಟ್ 5ಕ್ಕೆ ಹೇಳ್ಬೇಕು. 5ಕ್ಕೆ ಎದ್ದು ಏನು ಮಾಡ್ತೀವ? 6ಕ್ಕೆ ಹೇಳಿ ನಾ 5ಕ್ಕೆ ಹೇಳ್ತೀನಿ. ಹೇಳ್ಬೇಕು ಅಂತಿರ್ತೀನಿ ರೀ. ಎಚ್ಚರ ಆಗಿರ್ತೈತೆ 5 ಗಂಟೆಗೆ. ಮತ್ತೆ ಮಾಡಿದ್ರೆ ಅದು ಬಿಡು ಎಷ್ಟೊತ್ತಾಗದಂದು ಮುಕ್ಕೊಂಬಿಡ್ತೀನಿ. ಭಾಳ ಎಚ್ಚರನೇ ಆಗಲ್ಲ. 7:30 8 6:30 5ಕ್ಕೆ ನಾ ಎಬ್ಬಿಸ್ತೀನಿ. ನೆಬ್ಸಕತ್ತೆ 5ಕ್ಕೆ ಮ್ಯಾಕ್ ಹಾಕಿರ್ತಾರಲ್ಲ ಮಮ್ಮಿ, ನನಗೆ ನಿದ್ದೆ ಬರಲ್ಲ, ಎಚ್ಚರಿಕೆ ಆಗ್ಬಿಡ್ತೈತಿ. ಮತ್ತು ಅಲ್ಲೇ ಮುಕ್ಕೊಂಬಿಡ್ತೀನಿ ಆ ಕಡೆ. ಇಷ್ಟು ದಿನ 2 ತಿಂಗಳು ಎಲ್ಲರೂ ಫ್ರೀಯಾಗಿ ಒಂದಿಷ್ಟು ಮಕ್ಕಳು ಕೂಡ ಇದ್ರಿ. ಇನ್ನು ನೋಡಿ, ಇನ್ನು ಹೆಣ್ಮಕ್ಳು ಕೆಲಸ ಹೆಂಗಂದ್ರೆ ಡಬ್ಬಿ ಮಾಡೋದು, ಕೆಲಸ ಮಾಡೋದು, ಮಕ್ಕಳು ಸ್ಕೂಲ್ ಕಳ್ಸೋದು. ಮಕ್ಕಳು ಸ್ಕೂಲ್ಗೆ ಓದೋದು ನನ್ನ ಮತ್ತು ಫುಲ್ ಫ್ರೀಡಮ್ ಆತೀನಿ ರೀ. ಇವ್ರಿದ್ದಕ್ಕೆ ಯಾವುದೋ ಟೈಲರಿಂಗ್ ಮಾಡೋಕ್ಕಾಗಲ್ಲ. ಮಕ್ಕಳು ಮನೆಯಾಗಿದ್ದು ಯಾವುದೋ ಕೆಲಸ ಮಾಡೋಕ್ಕೇ ಆಗಲ್ಲ. ಮತ್ತು ಅದೊಂದು ಇಲ್ಲಿ ಅವಿಯರು ಅವರು ನಾಳೆ ಊರಿಗೆ ಹೊಂಟರು. ಅವರು ಕೂಡ ಬಂದ್ರಂದ್ರೆ ಚಂತನ ಕುಂತು ಬಿಡ್ತಿದ್ರು ಮಾತಾಡ್ಕೋತ. ನಾನು ಒಲಿಬೇಕು ಅನ್ನಿಸ್ತಿದ್ದಿಲ್ಲ. ಅವ್ರಿಗೂ ಮಾತಾಡ್ಕೋತ ನಕ್ಕೋತ ಆಡ್ಕೋತ ಆಡ್ಕೋತ ಸರಿಗಮ ಕಟ್ಟೋದು. ಹೌದಿರಿ ಶ್ರಾವಣಿ? ಎಂಜಾಯ್ ಮಾಡಿದ್ವಿ. ಟೈಮ್ ನೋಡ್ತಿರ್ಬೇಕು 10:20 ಆತ್ರಿ. ಶ್ರಾವಣಿ ನಡಿಯೋ ಮ್ಯಾಮ್ ಮಕ್ಕೊಡಿ ಅಂದ್ರೆ ನಾನು ಆಯಾಕತ್ತ ಇಲ್ಲೇ ಒದ್ದಾಡ್ತಾವಡಿ. ಅದು ನೈಟಿ ಅವು ಹಿಡಿಬೇಕಂತ ಇಟ್ಟೆ. ಟೈಮೂ ಭಾಳ ಆಗೈತೆ. ಟೈಲರಿಂಗ್ ಚಾನಲ್ಗೂ ವಿಡಿಯೋ ಹಾಕೇ ಇಲ್ಲ. ಮತ್ತು 2 ದಿನ ಆಯಿತು. 2 ಚಾನಲ್ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ರೀ. ಒಂದೇ ಚಾನಲ್ನ ಮೇಂಟೈನ್ ಮಾಡೋದು ಆಗಲ್ಲ. ಮನೆ ಕೆಲಸ ಏನು ಮಾಡೋದು. ಬರ್ರಿ ಶ್ರಾವಣಿ ಕೂಡ ಇಲ್ಲಿ ಕುಂತಾವಡಿ ನಡಿವಿ ಮ್ಯಾವ ಹತ್ತು ನಡಿ ವಿಡಿಯೋ ಮಾಡೋಣ ಅಂತಂದ್ರೆ ಒಲ್ಲೆ ಅಂದರು. ಟೈಮನ್ನು ಭಾಳ ಆಗೈತೆ ರೀ. ಬರ್ರಿ ಈ ವಿಡಿಯೋ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.